ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಚಾರ್ಲಿನ ಮಾತಾಡಿಸ್ಬೇಕು, ಇಲ್ಲ ಅಂತಂದರೆ ಅವನು ಆ ಥರ ತುಂಬ ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಅಟೆನ್ಷನ್ ಸೀಕರ್ ಅವನೊಬ್ಬ. ಇನ್ನು ನೆಕ್ಸ್ಟು ಮಾತಾಡ್ಸಾದ್ಮೇಲೆ ಕಾಮ್ ಡೌನ್ ಆಗಿ ಆ ಥರ ಸೆಕೆಂಡ್ ಕ್ಲಿಪ್ಪಿಂಗಲ್ಲಿ ಇರೋ ಥರ ಇರ್ತಾನೆ. ಅದಾದಮೇಲೆ ಅವ್ನಿಗೆ ಸ್ವಲ್ಪ ನನ್ನ ಮೇಲೆ ಕೋಪ ಇತ್ತು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಮಾತಾಡಿದೆ, ಸ್ವಲ್ಪ ಗೋಳೈಕೊಂಡೆ. ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅವನು ಮುಖ ತಿರುಗಿಸ್ಕೊಳ್ತಾ ಇದ್ದಾನೆ, ನಾನು ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ರೆಡಿಯಾಗಿ ಆನಂದ್ ಬ್ರದರ್ಸ್ಗೆ ಹೋಗಿದ್ವಿ. ಆನಂದ್ ಬ್ರದರ್ಸಲ್ಲಿ ನನ್ನ ಸೀಮಂತದ್ದು ಸೀರೆ ಶಾಪಿಂಗ್ ಇತ್ತು. ಸೊ ನಾನು ಆಲ್ರೆಡಿ ಶಾಪಿಂಗ್ ಆಗಿದೆ ಸೀಮಂತಕ್ಕೆ, ಬಟ್ ಸ್ಟಿಲ್ ನನಗೊಂದು ಇಂಥದ್ದೇ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಬೇಕಿತ್ತು. ಹಾಗಾಗಿ ನಾನು ನಮ್ಮ ಅಕ್ಕ ಅಮ್ಮ ಹೋಗಿದ್ವಿ. ಅದನ್ನು ತೊಗೊಂಡು ವಾಪಸ್ ಹೊರಡುವಾಗ 2 ರೌಂಡ್ ಟ್ರಾಫಿಕಲ್ಲಿ ನಿಂತು ವಾಪಸ್ ಬರ್ತಾ ಮಯೂರ್ ಫ್ಯಾನ್ಸಿಗೆ ಹೋಗಿ, ಮಯೂರ್ ಫ್ಯಾನ್ಸಿ ನಮಗೆ ತುಂಬ ಹತ್ತಿರ. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಕಲರ್ ಇತ್ತು ಬಟ್ ಸೈಜ್ ಇರಲಿಲ್ಲ. ಸೊ 1 ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹೊಸ ಸ್ಟಾಕ್ ಬರುತ್ತೆ ಅಂತ. ಸೊ ಬಳೆ ಇವತ್ತು ತೊಗೊಳಕ್ಕಾಗಲಿಲ್ಲ. 1 ವೀಕ್ ಆದಮೇಲೆ ಮತ್ತೆ ಹೋಗಬೇಕು. ಮಯೂರ್ ಫ್ಯಾನ್ಸಿನೇ ಯಾಕೆ ಚೂಸ್ ಮಾಡ್ತೀವಿ ಅಂದರೆ, ಮಯೂರ್ ಫ್ಯಾನ್ಸಿಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಹೋದಾಗ ಅಂಥ ಕಲರ್ ಇಲ್ಲ, ಆ ಬಳೆ ಸಿಕ್ಕಲಿಲ್ಲ ಅಂತ ವಾಪಸ್ ಬರೋ ಕೇಸಸ್ ಇಲ್ಲ. ಇಲ್ಲ ಅಂತಂದರೆ ಸೈಜಲ್ಲಿ ಇಶ್ಯೂಸ್ ಆಗ್ಬೋದು, ಬಟ್ ನಾಟ್ ಡೆಫಿನೆಟ್ಲಿ ಇನ್ ಕಲರ್ಸ್.